ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಕೆ ಹೋಗೋದಕ್ಕೆ ಖುಷಿ ಆಗ್ತಿದೆ. ನೋಡಿ, ರೋಡೆಲ್ಲ ಎಷ್ಟು ನೀಟಾಗಿದೆ ಮತ್ತು ಮಳೆ ಬಿದ್ದಿದ್ದರಿಂದ ವಾತಾವರಣ ಕೂಲ್ ಆಗಿದೆ ಮತ್ತು ನಮ್ಮ ಥರನೇ ಕೂಲ್ ಆಗಿದೆ. ಯಾರೋ ಒಬ್ರು ಹೋಗ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನೀವು ಈ ದೇವಸ್ಥಾನಕ್ಕೆ ಯಾಕೆ ಬರ್ತಿದ್ದೀರಾ? ಹೌದಾ? ಯಾವ ದೇವಸ್ಥಾನ ಇದು? ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ. ಹಾಂ. ಯಾರ ಜೊತೆ ಬಂದಿದ್ದೀರಾ? ಟೋಟಲ್ ಫ್ಯಾಮಿಲಿ. ಹೋಗ್ತಿರೋದು ನಾನು, ನನ್ನ ಮಗ, ಹೆಂಡತಿ, ನಮ್ಮ ಮಾವನ ಮಗಳು ಯಶು. ನಿಮ್ಮ ಹೆಂಡತಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವ್ರು 3 ಹೊತ್ತು ಮೊಬೈಲ್ ಇಟ್ಕೊಂಡ್ರೆ ಅವಳೆ ತೋರಿಸ್ಕೊಳ್ಳಲ್ಲ. ಹೌದಾ? ಏನು ಚಂದ ಕಾಣಿಸ್ತೀಯ. ಫ್ರೆಂಡ್ಸ್, ಕಾಮಿಡಿನ ಸೈಡ್ಗಿಟ್ಟು ದೇವಾಲಯದ ಬಗ್ಗೆ ನೋಡೋದಾದರೆ, ಈ ದೇವಸ್ಥಾನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಶಿ ಗ್ರಾಮದಲ್ಲಿದೆ. ಈ ದೇವಾಲಯವು ದಕ್ಷಿಣ ಭಾರತದ ಗಣಪತಿಯ ಪ್ರಮುಖ ದೇವಾಲಯಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ಗಜಮುಖಾಸುರ ಎಂಬ ರಾಕ್ಷಸನನ್ನು ಗಣಪತಿ ಸಂಹರಿಸಿದ ನಂತರ ಅವರ ಶಕ್ತಿಯ ಸ್ಮರಣಾರ್ಥ ಈ ಪ್ರದೇಶದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನುವಂಥ ನಂಬಿಕೆ ಇದೆ. ಈ ಕ್ಷೇತ್ರಕ್ಕೆ ಆನೆಗುಡ್ಡ ಎಂಬ ಪದವು ಹೇಗೆ ಬಂತು ಅಂದರೆ, ದೇವಾಲಯದ ಸುತ್ತಲಿನ ಬೆಟ್ಟದ ಆಕಾರವು ಆನೆಯ ಬೆನ್ನಿನಂತೆ ಇರೋದ್ರಿಂದ ಈ ಪ್ರದೇಶಕ್ಕೆ ಆನೆಗುಡ್ಡ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿನ ಗಣೇಶನ ಮೂರ್ತಿಯ ವಿಶೇಷ ಅಂತಂದರೆ, 4 ಭುಜಗಳನ್ನು ಹೊಂದಿರುವಂತಹ ಗಣಪತಿಯು ಆಸೀನ ಭಂಗಿಯಲ್ಲಿ ವಿರಾಜಮಾನನಾಗಿ ಕುಂತಿರ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಕೂಡ ಆನೆಗುಡ್ಡ ಗಣೇಶನ ದೇವಾಲಯದ ಬಗ್ಗೆ ಮಾಹಿತಿ. ಹೀಗೆ ಫೋಟೋಸ್ ತೊಗೊಂಡು ನಾವು ಹೊರಗಡೆ ಬಂದ್ವಿ. ಇವಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.